ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಬಿಸಿ ಟ್ರಸ್ಟ್ ಸಹಾಯದಿಂದ ಬಸವ್ವ ಮಾಧಾರ್ ಅನ್ನುವ ತಾಯಿಗೆ ಒಂದು ವಾತ್ಸಲ್ಯ ಮನೆಯನ್ನು ಸುಮಾರು 1,15,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಆ ತಾಯಿಗೆ ಹಾಗೂ ಕುಟುಂಬಕ್ಕೆ ನೆರವು ಮಾಡಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ಹೀಗೆ ನಾನಾ ತರಹದಲ್ಲಿ ಬಡ ಜನರಿಗೆ ಹಲವು ರೀತಿಯಲ್ಲಿ ಸಹಾಯ ಮಾಡಲು ಮುಂದಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 350ಕ್ಕೂ ಹೆಚ್ಚು ಇಂತಹ ಮನೆಗಳನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದೇವೆ ಎಂದು ಹೇಳಿದರು. ಹೀಗೆ ಕುಟುಂಬದ ಹಿರಿಯ ನಾಗರಿಕರಿಗೆ ಮಾಶಾಸನವನ್ನು ಕಲ್ಪಿಸುತ್ತೇವೆ ಎಂದು ಹೇಳಿದರು. ಈ ಯೋಜನೆಯು ಬೆಳಗ್ಗೆಯಲ್ಲಿ 3ನೆಯ ಕುಟುಂಬದ ಮನೆಯಾಗಿದೆ ಎಂದು ಹೇಳಿದರು. ಹೀಗೆ ಮುಂದಿನ ದಿನಗಳಲ್ಲಿ ಅನೇಕ ರೀತಿಯ ಯೋಜನೆಗಳನ್ನು ಕಲ್ಪಿಸುತ್ತೇವೆ ಎನ್ನುವುದರ ಮೂಲಕ ಮಾತನಾಡಿದರು. ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಚಂದ್ರಶೇಖರ್ ಜಿ, ಪ್ರಾದೇಶಿಕ ನಿರ್ದೇಶಕರು ಕೊಪ್ಪಳ ಪ್ರಾದೇಶಿಕ ಕಚೇರಿ, ಶ್ರೀಕಾಂತ್ ಸಂದೀಮನಿ ಅಧ್ಯಕ್ಷರು, ಜಿಲ್ಲಾ ಜನಜಾಗೃತಿ ವೇದಿಕೆ ಬಾಗಲಕೋಟೆ, ರವಿಶಂಕರ್ ಗೌಡರ್ ಸದಸ್ಯರು, ಜಿಲ್ಲಾ ಜನಜಾಗೃತಿ ವೇದಿಕೆ ಬಾಗಲಕೋಟೆ, ಪಾರ್ವತಿ ವೈದ್ಯರು, ಹೀಗೆ ಆನಗವಾಡಿ ವಲಯದ ಮೇಲ್ವಿಚಾರಕರು, ಹನುಮಂತ್ ಪೂಜಾರ್, ಸಮನ್ವಯಾಧಿಕಾರಿ ಈರಮ್ಮ, ನಾಗರಾಳ್ ಸೇವಾ ಪ್ರತಿನಿಧಿಗಳು, ಹೀಗೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಿಯಾಜ್ ಅತ್ತಾರ್, ಜಿಕೆ ನ್ಯೂಸ್ ಕನ್ನಡ, ಬೆಳಗ್ಗೆ. ಎಲ್ಲ ಕಾರ್ಯಕರ್ತರು ಇದ್ದೀರಿ. ನಿಮ್ಗೆಲ್ಲರಿಗೂ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ, ಪವಿತ್ರವಾದಂಥ ಕ್ಷೇತ್ರ ಧರ್ಮಸ್ಥಳ, ಅಲ್ಲಿಂದ ಪವಿತ್ರವಾದಂಥ ಕಾರ್ಯಕ್ರಮಗಳು ಇಡೀ ರಾಜ್ಯದಾದ್ಯಂತ ಹಳ್ಳಿ ಹಳ್ಳಿಗೆ ಮೂಲೆ ಮೂಲೆಗೆ ಇವತ್ತು ತಲುಪ್ತಾ ಇದೆ. ಬಡವರ ಪರಿವರ್ತನೆ ಮಾಡಿಕೊಂಡು ಆ ಕುಟುಂಬದ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಜಿಯವರು ಇವತ್ತು ಮಾಡ್ತಾ ಬಂದಿದ್ದಾರೆ. ಇವತ್ತು 10 ಹಲವು ಕಾರ್ಯಕ್ರಮದ ಜೊತೆಯಲ್ಲಿ ಇವತ್ತು ನಿರ್ಗತಿಕರು ಅಥವಾ ಯಾರೂ ದಿಕ್ಕಿಲ್ಲ ಅಂತ ಬಂದಾಗ ಅಥವಾ ಅವರಿಗೆ ಏನು ಆಸರೆ ಇಲ್ಲ ಅಂತ ಬಂದಾಗ ಅಂಥ ಕುಟುಂಬದವರಿಗೆ ಮಾಶಾಸನವನ್ನು ಕೊಡುವುದರ ಮೂಲಕ ಅವರಿಗೆ ನಿತ್ಯ ಬಳಕೆಗೆ ಬೇಕಾದಂಥ ಉಡುಗೆ ತೊಡುಗೆ ಪಾತ್ರೆ ಇತ್ಯಾದಿಗಳನ್ನು ಕೊಡುವುದರ ಮೂಲಕ ತೀರಾ ಅನಿವಾರ್ಯತೆ ಇದ್ದಲ್ಲಿ ಮನೆಯನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಧರ್ಮಸ್ಥಳ ಕ್ಷೇತ್ರದಿಂದ ನಾವು ಮಾಡ್ತಾ ಬಂದಿದ್ದೇವೆ. ಈವರೆಗೆ ಸುಮಾರು ನಮ್ಮ ರಾಜ್ಯದಲ್ಲಿ 350ಕ್ಕೂ ಹೆಚ್ಚು ಇಂಥ ಕುಟುಂಬಗಳಿಗೆ ನಾವು ಮನೆಯನ್ನು ನಮ್ಮ ಧರ್ಮಸ್ಥಳದ ವತಿಯಿಂದ ನಿರ್ಮಾಣ ಮಾಡಿ ಅವರ ಒಂದು ಕೊನೆಯ ದಿನಗಳು ಬಹಳ ಚೆನ್ನಾಗಿರಬೇಕು, ಮಂಜುನಾಥ ಸ್ವಾಮಿ ಆಶೀರ್ವಾದ ಅವರಿಗೆ ಇರಬೇಕು ಅನ್ನುವಂಥ ನೆಲೆಯಲ್ಲಿ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ವಾತ್ಸಲ್ಯ ಅನ್ನುವಂಥ ಒಂದು ಹೆಸರನ್ನು ಕೊಟ್ಟು, ವಾತ್ಸಲ್ಯ ಅಂತೇಳಿದರೆ ಮಮತೆ, ಪ್ರೀತಿ ಎಲ್ಲವೂ ಅಲ್ಲಿ ಆ ಒಂದು ವರ್ಡಲ್ಲಿ ಕಾಣ್ತಾ ಇದೆ. ಧರ್ಮಸ್ಥಳ ಕ್ಷೇತ್ರದಿಂದ ಆ ಪ್ರೀತಿ ಮತ್ತು ಮಮತೆಯನ್ನು ಅವರ ಜೀವನದ ಮುಕ್ತಿಯವರೆಗೂ ಕೂಡ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಬಹುಶಃ ಅವರಿಗೆ ಮಾಶಾಸನದ ಜೊತೆಯಲ್ಲಿ ಅವರಿಗೆ ಫುಡ್ ಕಿಟ್ಟನ್ನು ಕೊಡ್ತಾ ಇದ್ದೇವೆ, ಪಾತ್ರೆಗಳನ್ನು ಕೊಡ್ತಾ ಇದ್ದೇವೆ, ವಸ್ತ್ರ ಇತ್ಯಾದಿಗಳನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಇವತ್ತು ಮನೆಯನ್ನು ಕೂಡ ಹಸ್ತಾಂತರ ಮಾಡ್ತಾ ಇದ್ದೇವೆ ನಾವು. ಇದು ಮಂಜುನಾಥ ಸ್ವಾಮಿಯ ಪ್ರಸಾದ. ಮುಂಬರುವ ದಿನಗಳಲ್ಲಿ ಅವರ ಆರೋಗ್ಯ ಚೆನ್ನಾಗಿರಬೇಕು, ಅವರ ಬದುಕು ಚೆನ್ನಾಗಿರಬೇಕು, ಅವರಿಗೆ ಒಂದು ಒಳ್ಳೆಯ ಆಸರೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಈ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೇವೆ. ನಮ್ಮ ಬೀಳಗಿಯಲ್ಲಿ ಕೂಡ ಇದು 3ನೇ ಮನೆ ಅಲ್ವಾ? ಇದು 3ನೇ ಮನೆ. ಈ ಹಿಂದೆ 2 ಮನೆಯನ್ನು ನಾವು ಕೊಟ್ಟಿದ್ದೇವೆ, ಇದು 3ನೇ ಮನೆ. ಬಹುಶಃ ಮುಂದಿನ ವರ್ಷ ಇನ್ನೊಂದು ಮನೆ, ಹೀಗೆ ವರ್ಷಕ್ಕೆ ಇಂಥ ಅವಶ್ಯಕತೆಗಳಿದ್ದರೆ ಒಂದೊಂದು ಮನೆಯನ್ನು ಇಡೀ ರಾಜ್ಯದ ಪ್ರತಿ ತಾಲೂಕಿನಲ್ಲಿ ಮಾಡುವಂಥ ಒಂದು ಕೆಲಸವನ್ನು, ಕಾಯಕವನ್ನು ನಾವು ಧರ್ಮಸ್ಥಳ ಕ್ಷೇತ್ರದಿಂದ ನಾವು ಕೊಡ್ತಾ ಇದ್ದೇವೆ. ನಾವು ದೇವರು ಒಬ್ಬರ ಹತ್ರ ಕೇಳಿದಂತೆ, ಒಬ್ಬ ಭಕ್ತ ದೇವರ ಹತ್ರ ಕೇಳ್ತಾ ಇದ್ದ, ನನಗೆ ನೀನೇನು ಕೊಡ್ತೀಯಾ ಅಂತೇಳಿ. ಅವಾಗ ದೇವರು ಹೇಳ್ತಾರಂತೆ, ನನಗೆ ಹೋಮ ಹವನದ ಅವಶ್ಯಕತೆ ಇಲ್ಲ, ಬಟ್ಟೆ ಇಲ್ಲದವರಿಗೆ ನೀನು ಯಾವಾಗ ಬಟ್ಟೆ ಕೊಡ್ತೀಯಾ, ಊಟ ಇಲ್ಲದವರಿಗೆ ನೀನು ಯಾವಾಗ ಊಟ ಕೊಡ್ತೀಯಾ, ಮನೆ ಇಲ್ಲದವರಿಗೆ ಯಾವಾಗ ನೀನು ಮನೆ ಕೊಡ್ತೀಯಾ, ಅದಕ್ಕಿಂತ ನನ್ನ ಪೂಜೆ ಬೇರೆ ಯಾವುದಿಲ್ಲ, ಅದು ನನಗೆ ಬಹಳ ತೃಪ್ತಿ ಅಂತ. ಬಹುಶಃ ವೀರೇಂದ್ರ ಹೆಗ್ಗಡೆಜಿಯವರು ಇವತ್ತು ಮಾಡುವಂಥ ಒಂದು ಕಾಯಕ ಕೆಲಸವನ್ನು ನೋಡಿದರೆ, ಇಂಥ ಸೂರಿಲ್ಲದವರಿಗೆ ಸೂರು ಅಥವಾ ಬಟ್ಟೆ ಇಲ್ಲದವರಿಗೆ ಬಟ್ಟೆ, ಹಸಿವು ಅಂತ ಬಂದವರಿಗೆ ಊಟ ಕೊಡುವಂಥ ಕೆಲಸ ಧರ್ಮಸ್ಥಳದಲ್ಲಿಯೂ ನಡೀತಾ ಇದೆ. ಜೊತೆಗೆ ಅಲ್ಲಿಂದ ಹಳ್ಳಿಯಲ್ಲಿ ಕೂಡ ಇವತ್ತು ನಡೀತಾ ಇದೆ. ಇಂಥ ಒಂದು ಅದ್ಭುತವಾದಂಥ ಒಂದು ಸೇವೆ ಧರ್ಮಸ್ಥಳದಿಂದ ಆಗ್ತಾ ಇದೆ. ಇವತ್ತು ಬಸವ ಅಮ್ಮನವರಿಗೆ ನಾವೊಂದು ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ, ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ಅವರ ಒಂದು ಜೀವನ ಒಳ್ಳೆ ರೀತಿಯಲ್ಲಿ ಸಾಗಬೇಕು, ಅವರ ಆರೋಗ್ಯ ಚೆನ್ನಾಗಿರಬೇಕು, ಎಲ್ಲ ಅವರ ಆ ಕನಸುಗಳು ಏನಿದೆಯಾ ಆ ಕೊನೆಯ ದಿನಗಳಲ್ಲಿ ಅದು ನನಸಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಜೊತೆಗಿದ್ದೇವೆ. ಇವತ್ತು ಮನೆ ಹಸ್ತಾಂತರ ಮಾಡಿದ್ದೇವೆ. ಇದು ಮಂಜುನಾಥ ಸ್ವಾಮಿಯ ಒಂದು ಪ್ರಸಾದ. ಆ ಪ್ರಸಾದ ಅವರಿಗೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಅಮ್ಮನ ಜೊತೆ ನಿಂತಿದ್ದೀರಿ ಮತ್ತು ಶುಭ ಹಾರೈಸಿದ್ದೀರಿ. ಮತ್ತು ಪೂಜ್ಯರ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವು ಬೆಂಬಲವನ್ನು ನೀಡಿದ್ದೀರಿ. ಮುಂದಿನ ದಿನಗಳಲ್ಲಿಯೂ ಕೂಡ ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಅಂತೇಳಿ ವಿನಂತಿಸ್ತಾ, ಇವತ್ತು ನಮ್ಮ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಬಂದಿದ್ದಾರೆ, ಸದಸ್ಯರು ಬಂದಿದ್ದಾರೆ. ಅವರು ಬಹಳ ಪ್ರೀತಿಯಿಂದ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ನೀವೆಲ್ಲರೂ ಬಂದಿದ್ದೀರಿ, ಪತ್ರಕರ್ತ ಮಿತ್ರರು ಬಂದಿದ್ದೀರಿ. ಈ ಒಂದು ಮನೆಯನ್ನು ಕಟ್ಟಲಿಕ್ಕೆ ನಮ್ಮ ಯೋಜನಾಧಿಕಾರಿ ಮತ್ತು ನಮ್ಮ ಸಮನ್ವಯಾಧಿಕಾರಿಗಳು, ಕಾರ್ಯಕರ್ತರು ಶ್ರಮ ಹಾಕಿದ್ದಾರೆ. ಮನೆಯವರು ಸಹಕಾರ ಕೊಟ್ಟಿದ್ದೀರಿ, ನೆರೆಕರೆಯವರು ಸಹಕಾರ ಕೊಟ್ಟಿದ್ದೀರಿ. ಒಳ್ಳೆಯ ಕೆಲಸಕ್ಕೆ
ಹಲವು ರೀತಿಯ ಸಹಕಾರವನ್ನು ನಮಗೆಲ್ಲ ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಸ್ವಾಮಿಯ ಆಶೀರ್ವಾದ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥಿಸ್ತಾ ತಾವು ಬಂದದಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಕೋರುತ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.